ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆಗೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ 9:15 ರಿಂದ 9:40 ಒಳಗೆ ದಸರಾಗೆ ಚಾಲನೆಯನ್ನ ನೀಡಲಾಗುತ್ತೆ. ಶುಭ ವೃಶ್ಚಿಕ ಲಗ್ನದಲ್ಲಿ ಹಂಪನಾರಿಂದ ಚಾಲನೆಯನ್ನ ನೀಡಲಾಗುತ್ತೆ. ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದು ಕಡೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾ ಹಬ್ಬವನ್ನ ವಿಜೃಂಭಣೆಯಿಂದ ಕೂಡ ನೆರವೇರಿಸಲಾಗುತ್ತೆ. ಬೆಳಗ್ಗೆ 9:15 ರಿಂದ 9:40 ಶುಭ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತೆ. ಅದ್ಧೂರಿಯಾಗಿ ಈ ಬಾರಿ ದಸರಾ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳು ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಅಂದರೆ ಈಗಾಗಲೇ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮಧ್ಯಾಹ್ನ 2 ಗಂಟೆ ತನಕ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧವನ್ನ ಕೂಡ ಹೇರಲಾಗ್ತಾ ಇದೆ. ಅರಮನೆ ಆಡಳಿತ ಮಂಡಳಿಯಿಂದ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಬೆಳಗ್ಗೆ 11:35 ರಿಂದ 12:05 ಒಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಯದುವೀರ್ ಒಡೆಯರ್ ಸಿಂಹಾಸನಾರೋಹಣ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಬಳಿಕ ಅರಮನೆಗೆ ಪ್ರವಾಸಿಗರ ಪ್ರವೇಶವನ್ನ ಮುಕ್ತ ಮಾಡಲಾಗುತ್ತೆ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಉತ್ಸವ ಮೂರ್ತಿ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ಸವ ಮೂರ್ತಿ ರೆಡಿಯಾಗಿದೆ, ಸಿದ್ಧತೆಗಳು ಹೇಗಿದೆ, ಯಾವೆಲ್ಲ ಪೂಜೆಗಳಾಗಿದೆ? ಅಂದೇ ಎಂದಿನಂತೆ ಮಹಾನಸ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಈ ತಾನು ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ಸವ ತಗೊಂಡೋಗಿ ಬೆಳ್ಳಿ ತೆರ ಮೇಲೆ ಕೂರಿಸ್ತೀವಿ. ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ದಸರಾ ಇನಾಗ್ರೇಷನ್ ಮಾಡ್ತೀವಿ ನಾವು. ಇವತ್ತಿನ ವಿಶೇಷತೆ ಗುರುಗಳೇ, ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ ಮತ್ತು ಅಲ್ಲಿ ಏನು ಪೂಜೆಗಳಾಗುತ್ತೆ ಅಂದರೆ ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ರಿಂದ ಮಾನ್ಯ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ನಂತರ ಉತ್ಸವ ಮೂರ್ತಿ ತಗೊಂಡೋಗಿ ಬೆಳ್ಳಿ ತರದಲ್ಲಿ ಇಡ್ತೀವಿ. ಅದಾದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ಇಡೀ ದಸರಾಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ಅಲಂಕಾರಗಳಲ್ಲಿ ವಿಶೇಷ ಬ್ರಾಹ್ಮಿ ಅಲಂಕಾರ, ಬ್ರಾಹ್ಮಿ ಹಂಸದ ಮೇಲೆ ಅಲಂಕಾರ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಯಲ್ಲಿ ಬಂದಂಥ ಪದ್ಧತಿ ಆಗಿರ್ತಕ್ಕಂಥ. ನಾಡಿನ ಜನತೆಗೆ ಇಷ್ಟಪಡ್ತೀನಿ ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಕೊಡವರ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆಗೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ 9:15 ರಿಂದ 9:40 ಒಳಗೆ ದಸರಾಗೆ ಚಾಲನೆಯನ್ನ ನೀಡಲಾಗುತ್ತೆ. ಶುಭ ವೃಶ್ಚಿಕ ಲಗ್ನದಲ್ಲಿ ಹಂಪನಾರಿಂದ ಚಾಲನೆಯನ್ನ ನೀಡಲಾಗುತ್ತೆ. ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದು ಕಡೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾ ಹಬ್ಬವನ್ನ ವಿಜೃಂಭಣೆಯಿಂದ ಕೂಡ ನೆರವೇರಿಸಲಾಗುತ್ತೆ. ಬೆಳಗ್ಗೆ 9:15 ರಿಂದ 9:40 ಶುಭ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತೆ. ಅದ್ಧೂರಿಯಾಗಿ ಈ ಬಾರಿ ದಸರಾ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳು ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಅಂದರೆ ಈಗಾಗಲೇ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮಧ್ಯಾಹ್ನ 2 ಗಂಟೆ ತನಕ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧವನ್ನ ಕೂಡ ಹೇರಲಾಗ್ತಾ ಇದೆ. ಅರಮನೆ ಆಡಳಿತ ಮಂಡಳಿಯಿಂದ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಬೆಳಗ್ಗೆ 11:35 ರಿಂದ 12:05 ಒಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಯದುವೀರ್ ಒಡೆಯರ್ ಸಿಂಹಾಸನಾರೋಹಣ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಬಳಿಕ ಅರಮನೆಗೆ ಪ್ರವಾಸಿಗರ ಪ್ರವೇಶವನ್ನ ಮುಕ್ತ ಮಾಡಲಾಗುತ್ತೆ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಉತ್ಸವ ಮೂರ್ತಿ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ಸವ ಮೂರ್ತಿ ರೆಡಿಯಾಗಿದೆ, ಸಿದ್ಧತೆಗಳು ಹೇಗಿದೆ, ಯಾವೆಲ್ಲ ಪೂಜೆಗಳಾಗಿದೆ? ಅಂದೇ ಎಂದಿನಂತೆ ಮಹಾನಸ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಈ ತಾನು ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ಸವ ತಗೊಂಡೋಗಿ ಬೆಳ್ಳಿ ತೆರ ಮೇಲೆ ಕೂರಿಸ್ತೀವಿ. ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ದಸರಾ ಇನಾಗ್ರೇಷನ್ ಮಾಡ್ತೀವಿ ನಾವು. ಇವತ್ತಿನ ವಿಶೇಷತೆ ಗುರುಗಳೇ, ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ ಮತ್ತು ಅಲ್ಲಿ ಏನು ಪೂಜೆಗಳಾಗುತ್ತೆ? ಅಂದರೆ ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ರಿಂದ
ಮಾನ್ಯ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ನಂತರ ಉತ್ಸವ ತಗೊಂಡೋಗಿ ಬೆಳ್ಳಿ ಥರದಲ್ಲಿ ಇಡ್ತೀವಿ. ಅದಾದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ಇಡೀ ದಸರಾಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ಅಲಂಕಾರಗಳು ವಿಶೇಷ ಅಲಂಕಾರ? ಬ್ರಾಹ್ಮಿ ಅಲಂಕಾರ, ಬ್ರಾಹ್ಮಿ ಅಂದ್ರೆ ಹಂಸದ ಮೇಲೆ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಲಿ ಬಂದಂಥ ಪದ್ಧತಿ ಆಗಿರ್ತಕ್ಕಂಥ. ನಾಡಿನ ಜನತೆಗೆ ಇಷ್ಟಪಡ್ತೀನಿ ಸರಿ, ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆಗೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ 9:15ರಿಂದ 9:40 ಒಳಗೆ ದಸರಾಗೆ ಚಾಲನೆಯನ್ನ ನೀಡಲಾಗುತ್ತೆ. ಶುಭ ವೃಶ್ಚಿಕ ಲಗ್ನದಲ್ಲಿ ಹಂಪನಾರಿಂದ ಚಾಲನೆಯನ್ನ ನೀಡಲಾಗುತ್ತೆ. ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದು ಕಡೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಕೂಡ ನೆರವೇರಿಸಲಾಗುತ್ತೆ. ಬೆಳಗ್ಗೆ 9:15ರಿಂದ 9:40 ಶುಭ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತೆ. ಅದ್ಧೂರಿಯಾಗಿ ಈ ಬಾರಿ ದಸರಾ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳು ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಅಂದರೆ ಈಗಾಗಲೇ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮಧ್ಯಾಹ್ನ 2 ಗಂಟೆ ತನಕ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧವನ್ನ ಕೂಡ ಹೇರಲಾಗ್ತಾ ಇದೆ. ಅರಮನೆ ಆಡಳಿತ ಮಂಡಳಿಯಿಂದ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಬೆಳಗ್ಗೆ 11:35ರಿಂದ 12:05 ಒಳಗೆ ಖಾಸಗಿ ದರ್ಬಾರ್ ನಡೆಯುತ್ತೆ. ಯದುವೀರ್ ಒಡೆಯರ್ ಸಿಂಹಾಸನಾರೋಹಣ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಬಳಿಕ ಅರಮನೆಗೆ ಪ್ರವಾಸಿಗರ ಪ್ರವೇಶವನ್ನ ಮುಕ್ತ ಮಾಡಲಾಗುತ್ತೆ. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ಕ್ಷಣಗಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಉತ್ಸವ ಮೂರ್ತಿ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ಸವ ಮೂರ್ತಿ ರೆಡಿ ಆಗಿದೆ, ಸಿದ್ಧತೆಗಳು ಹೇಗಿದೆ, ಯಾವೆಲ್ಲ ಪೂಜೆಗಳಾಗಿದೆ? ಅಂದೇ ಎಂದಿನಂತೆ ಮಹಾನ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಈಗ ತಾನು ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ಸವ ತಗೊಂಡೋಗಿ ಬೆಳ್ಳಿ ತೆರ ಮೇಲೆ ಕೂರಿಸ್ತೀವಿ. ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ದಸರಾ ಇನಾಗ್ರೇಷನ್ ಮಾಡ್ತೀವಿ ನಾವು. ಇವತ್ತೇ ವಿಶೇಷತೆ ಗುರುಗಳೇ, ಇವತ್ತು ಯಾವೆಲ್ಲ ಪೂಜೆಗಳಾಗಿದೆ ಮತ್ತು ಅಲ್ಲಿ ಏನು ಪೂಜೆಗಳಾಗುತ್ತೆ ಅಂದರೆ ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15ರಿಂದ ಮಾನ್ಯ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ಮಹಾಮಂಗಳಾರತಿಯ ನಂತರ ಉತ್ಸವ ತಗೊಂಡೋಗಿ ಬೆಳ್ಳಿ ಥರದಲ್ಲಿ ಇಡ್ತೀವಿ. ಅದಾದಲ್ಲಿ ಪುಷ್ಪಾರ್ಚನೆ ಮಾಡೋ ಮುಖಾಂತರವಾಗಿ ಇಡೀ ದಸರಾಗೆ ಚಾಲನೆ ಕೊಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಏನು ಅಲಂಕಾರಗಳು ವಿಶೇಷ ಅಲಂಕಾರ? ಬ್ರಾಹ್ಮಿ ಅಲಂಕಾರ, ಬ್ರಾಹ್ಮಿ ಅಂದ್ರೆ ಹಂಸದ ಮೇಲೆ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ 7 ದಿನ ಅಲಂಕಾರ ಆಗಿರ್ತಕ್ಕಂಥದ್ದು. ನಾಗಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಹಾಗೂ ದುರ್ಗೆ ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿಲಿ ಬಂದಂಥ ಪದ್ಧತಿ ಆಗಿರ್ತಕ್ಕಂಥ. ನಾಡಿನ ಜನತೆಗೆ ಇಷ್ಟಪಡ್ತೀನಿ ಸರಿ, ದುರ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ.